ಸ್ವಾಗತ. ನಾನು ಭುವನ. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಭಾಗದ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಸರ್ಕಾರ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಕುಣಿಗಲ್ ತಾಲೂಕಿನ ನಾಗಸಂದ್ರದ ಮನೋಜ್ ಕುಮಾರ್ ತಂದೆಗೆ ತುಮಕೂರು ಜಿಲ್ಲಾಧಿಕಾರಿಗಳು 25 ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೃತನ ತಂದೆ ದೇವರಾಜ್ಗೆ ಪರಿಹಾರದ ಚೆಕ್ ನೀಡಿ ಮಾತನಾಡಿದಂತ ಡಿಸಿ ಶುಭ ಕಲ್ಯಾಣ್, ಮುಖ್ಯಮಂತ್ರಿಗಳ ರಿಲೀಫ್ ಫಂಡ್ನಿಂದ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಿಂದ ತಕ್ಷಣ 25 ಲಕ್ಷ ಪರಿಹಾರ ನೀಡಲು ಆದೇಶ ಬಂದಿದ್ದು, ಅದರಂತೆ ನಾವು ಪರಿಹಾರ ಚೆಕ್ ನೀಡಿದ್ದೇವೆ ಎಂದರು. ಕರ್ನಾಟಕ ಸಾರಿಗೆ ಬಸ್ಗಳ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ನಿರಂತರ ಬಸ್ಗಳ ಸಮಸ್ಯೆಯಿಂದ ಬೇಸತ್ತ ಪ್ರಯಾಣಿಕರು ಸಾರಿಗೆ ಬಸ್ ತೊರೆದು ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮುಂದುವರೆಸಿದ ಘಟನೆ ಇಂದು ಕೊರಟಗೆರೆಯಲ್ಲಿ ನಡೆದಿದೆ. ಪಾವಗಡ, ಮಧುಗಿರಿ ಕಡೆಯಿಂದ ತುಮಕೂರು, ಬೆಂಗಳೂರು ಮಾರ್ಗವಾಗಿ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಂಚರಿಸುತ್ತಿದ್ದಾರೆ. ಇದರಿಂದ ಶಾಲಾ, ಕಾಲೇಜು, ಕೋರ್ಟ್ ಕಚೇರಿ ಅಂತ ಕಾರ್ಯನಿಮಿತ್ತ ಓಡಾಡುವವರಿಗೆ ತುಂಬಾ ಸಮಸ್ಯೆ ಎದುರಾಗಿದೆ. ಬಸ್ ಬಂದರೂ ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನೇ ನಿಲ್ಲಿಸೋದಿಲ್ಲ. ಕೆಲವು ಬಸ್ಗಳು ನಗರಕ್ಕೆ ಬಾರದೆ ಬೈಪಾಸ್ ಮೂಲಕವೇ ಹೋಗ್ತಿವೆ ಅಂತ ಸಾರ್ವಜನಿಕರು ಸಾರಿಗೆ ಬಸ್ಗಳನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿ ಬಸ್ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಈಗ ತುಮಕೂರು ಕೋರ್ಟ್ ಆ ಕಡೆ ಆಗ್ತಾರೆ ಹೋಗ್ಬೇಕಾಯ್ತು. ಇದು ಮಾತಾಡ್ತಾನೆ ಸಾರ್ವಜನಿಕ ಇಷ್ಟೆಲ್ಲ ಸ್ಟಾಪ್ ಅಂತಂದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಾರೆ, ಇಲ್ಲ ಬೇಕರಿ ಎಲ್ಲ ಬಸ್ಸು ರಶ್ ಇದೆ ಅಂತೇಳಿ ನಿಲ್ಲಿಸೋದು. ಕಾಲೇಜ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಈ ಬಸ್ಗಳೆಲ್ಲ ತಡ ಡೈಲಿ ಸಮಸ್ಯೆ ಇದೆ. ಡೈಲಿ ಸಮಸ್ಯೆ ಇದೆ. ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋರು, ಕಾಲೇಜ್ ಮಕ್ಕಳು ಸ್ಕೂಲ್ಗೆ ಹೋಗೋರು ತೊಂದರೆ ಆಗ್ತಿದೆ. ಡ್ಯೂಟಿಗೆ ಹೋಗೋರು, ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಆಗ್ತಿದೆ. 4 ಗಂಟೆಯಿಂದ ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಬಸ್ಗಳು ವ್ಯವಸ್ಥೆ ಕರೆಕ್ಟಾಗಿಲ್ಲ. ಡಿಪೋದಲ್ಲಿ ಇದು ಸ್ವಲ್ಪ ಗಮನ ಹರಿಸ್ಬೇಕು. ನಾವು 4:30 ಬಂದ್ವಿ ಇಲ್ಲಿಗೆ. ನಮ್ಗಿಂತ ಬರೋಕ್ಕಿಂತ ಮುಂಚೆ ಒಂದು ಬಸ್ ಹೋಯ್ತು ಅಂತ ಹೇಳಿದ್ರು. ಸರಿ, ಬಸ್ ಇದಾವೆ ಅಂತ ಹೇಳಿ ವೇಟ್ ಮಾಡ್ತಾ ಇದೀವಿ. ನಿಲ್ಲಿಸ್ತಾ ಇಲ್ವಾ ಬಸ್? ಏನಂತ ಕಡಿಮೆನೆ ಸರ್. ಪಾವಗಡ ತುಂಬಾ ಜನ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಹಾಫ್ ಅನ್ ಅವರ್ ಆದ್ರೂ ಒಂದೇ ಬಸ್. ಈಗ ಹಾಸನ್ ಬೇರೆ ಕಡೆ ನೀವು ಖಾಲಿ ಹೋಗ್ತಾರೆ, 5 ನಿಮಿಷಕ್ಕೂ ನನ್ನ ಬಸ್ಸು. ಈ ಕಡೆ ಎಷ್ಟು ಜನ ಬರ್ತಾರೆ, ಬಸ್ಸನ್ನು ಕಡಿಮೆ ಬಂದು ಇಲ್ಲಿ ಸ್ಟಾಪೇ ಕೊಡಲ್ಲ. ನಾವು ಕೆಲಸಕ್ಕೆ ಹೋಗೋರು ಪಾಪ ಸ್ಕೂಲಿಗೆ, ಅದಕ್ಕೆ 4 o'clock ಬಂದಿದ್ದೀವಿ. ಗೋಹತ್ಯೆ ವಿರೋಧಿಸಿ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬೀದರ್ನ ಅಲ್ಲಮಪ್ರಭು ವೃತ್ತದಲ್ಲಿ ಟೈರ್ ಸುಟ್ಟು ಆಕ್ರೋಶ ಹೊರಹಾಕಿದ್ರು. ಬೀದರ್ನ ರಾಂಪುರ್ ರಸ್ತೆಯಲ್ಲಿರುವ ಜಮೀನಿನ ಶೆಡ್ನಲ್ಲಿ ಗೋಹತ್ಯೆ ಮಾಡಲಾಗಿದೆ ಎಂಬ ಸುದ್ದಿ ಕೇಳ್ತಿದ್ದಂತೆ ನೂರಾರು ಯುವಕರು ಜಮಾಯಿಸಿ ಕಮಲ್ ನಗರ ಬಂದ್ಗೆ ಕರೆ ನೀಡಿದ್ರು. ಬೈಕ್ ರ್ಯಾಲಿ ನಡೆಸಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಪಡೆದುಕೊಂಡು ತನಿಖೆ ಕೈಗೊಂಡು ಸ್ಥಳೀಯ ನಿವಾಸಿ ರಿಯಾಜ್ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕಿಡಿಗೇಡಿಗಳು ಮನೆ ಮುಂದೆ ನಿಲ್ಲಿಸಿದ ಆಟೋಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಕಲಬುರಗಿ ರಾಮಜಿನಗರದ ಬಡಾವಣೆಯಲ್ಲಿ ನಡೆದಿದೆ. ಹೊಗೆಯ ವಾಸನೆಯಿಂದ ಹೊರಬಂದ ಮನೆಯವರು ತಕ್ಷಣ ಬೆಂಕಿ ನಂದಿಸಿದ್ದಾರೆ. ಆಟೋ ಆಕಾಶ್ ಎಂಬ ವ್ಯಕ್ತಿಗೆ ಸೇರಿದ್ದು. ಎಂದಿನಂತೆ ಮನೆ ಮುಂದೆ ನಿಲ್ಲಿಸಿದಾಗ ಈ ದುಷ್ಕೃತ್ಯ ಎಸಗಿದ್ದಾರೆ. ಈ ಬಗ್ಗೆ ರೋಜಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದುಷ್ಕರ್ಮಿಗಳ ಪತ್ತೆಗೆ ಬಲೆ ಹಣಿದಿದ್ದಾರೆ. ಮಳವಳ್ಳಿಯಲ್ಲಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪಶು ವೈದ್ಯಾಧಿಕಾರಿ ಕಚೇರಿ ಹಾಗೂ ಪಶು ವೈದ್ಯಕೀಯ ತರಬೇತಿ ಕೇಂದ್ರವನ್ನು ಶಾಸಕ ನರೇಂದ್ರ ಸ್ವಾಮಿ ಉದ್ಘಾಟಿಸಿ ಬಳಿಕ ವೀಕ್ಷಣೆಯನ್ನ ಮಾಡಿದ್ದಾರೆ. ಈ ವೇಳೆ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣಪ್ಪ ಮಾತನಾಡಿ, ಪಶುಪಾಲನಾ ತರಬೇತಿ ನೀಡೋದಕ್ಕೆ ಸಭಾಂಗಣ ಮಾಡಲಾಗಿದ್ದು ತಾಲೂಕಿನ ಎಲ್ಲಾ ಪಶು ವೈದ್ಯರಿಗೆ ಸೂಕ್ತ ತರಬೇತಿ ನೀಡಲಾಗುತ್ತದೆ ಎಂದಿದ್ದಾರೆ. ಅಲ್ಲದೆ ಜಾನುವಾರುಗಳಿಗೆ ಯಾವ ರೀತಿ ಚಿಕಿತ್ಸೆ ನೀಡಬೇಕು, ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು ಎಂಬುದರ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಅಂತ ಶಾಸಕರಿಗೆ ಮಾಹಿತಿ ನೀಡಿದ್ದಾರೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಆದಿಶಕ್ತಿ ಯಲ್ಲಮ್ಮ ದೇವಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮಳೆಯ ಅಬ್ಬರಕ್ಕೆ ಐತಿಹಾಸಿಕ ಬೆಳಗಾವಿ ಜಿಲ್ಲೆಯ ಕೊಕ್ಕಟ್ನೂರು ಗ್ರಾಮದಲ್ಲಿರುವಂತಹ ಯಲ್ಲಮ್ಮ ದೇವಿಯ ದೇವಸ್ಥಾನ ನೀರಿನಿಂದ ಸುತ್ತುವರಿದು ಗರ್ಭಗುಡಿಗೆ ನೀರು ನುಗ್ಗಿ ದೇವಿಯ ಮೂರ್ತಿ ಅರ್ಧದಷ್ಟು ಮುಳುಗಡೆಯಾಗಿದೆ. ದೇವಿಯ ದರ್ಶನಕ್ಕೆ ಎಂದಿನಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ನೀರಿನಲ್ಲೇ ಪೂಜಾ ಕೈಂಕರ್ಯಗಳು ಸಾಗಿವೆ.
ಚಂದ್ರಹಾಸ ಚಲನಚಿತ್ರ ಮುಹೂರ್ತಕ್ಕೆ ಶ್ರೀಧರ್ ಮುರುಡಿ ಹಿರೇಮಠದ ಪೀಠಾಧಿಪತಿ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಯಲಬುರ್ಗಾ ತಾಲೂಕಿನ ಪಟ್ಟಣದ ಶಿವಮೊಗ್ಗ ಬಸವೇಶ್ವರ ದೇವಾಲಯದಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾಜಿ ಸಂಸದ ಸಂಗಣ್ಣ ಕರಡಿ ಮಾತನಾಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಹರೀಶ್ ಹಿರಿಯೂರ್ ನಾಯಕ ನಟನಾಗಿದ್ದು ಹೆಮ್ಮೆಯ ವಿಷಯ. ಇನ್ನು ಚಂದ್ರಹಾಸ ಚಿತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವಂತಾಗಲಿ ಅಂತ, ಜೊತೆಗೆ ಯಶಸ್ವಿಯಾಗಲಿ ಅಂತ ಹಾರೈಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಂತ ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಚಿತ್ರಮಂದಿರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ಹಾಗೆ ಡೈರೆಕ್ಟ್ ಇರ್ಬೋದು, ಆಕ್ಟರ್ಸ್ ಕೂಡ ಈಗ ಸಿಟಿ ಮಟ್ಟದಲ್ಲಿ ನಾವು ನೋಡ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ತಾಲೂಕಿನವರು ಆದಂಥ ಆನಂದಗಳು ಮತ್ತು ಇನ್ನೊಂದು ತುರುವೇಕೆರೆ ತಾಲೂಕಿನ ಜೀಪ ನದಿ ಎಂದೇ ಹೆಸರಾದ ಮಲ್ಲಘಟ್ಟ ಕೆರೆಯ ನೀರು ತುರುವೇಕೆರೆ ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿನ ಮೂಲ ಆಧಾರವಾಗಿದೆ. ಇಂತಹ ಅಮೂಲ್ಯ ಕೆರೆಯ ನೀರಿಗೆ ತಿಪ್ಟೂರು ನಗರದ ಯುಜಿಡಿಯ ಕೊಳಚೆ ನೀರು ಹರಿದು ಬರ್ತಿದೆ. ಇದರಿಂದ ನೀರು ಕಲುಷಿತಗೊಳ್ತಿದೆ. ಕೂಡಲೇ ಯುಜಿಡಿ ನೀರು ಮಲ್ಲಘಟ್ಟ ಕೆರೆ ಸೇರಿದಂತೆ ತಡೆಯಬೇಕು ಅಂತ ನೀರು ಹರಿಸುತ್ತಿರುವ ತಿಪ್ಟೂರು ನಗರಸಭೆ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಲ್ಲಘಟ್ಟ ಶ್ರೀ ಗಂಗಾಧರೇಶ್ವರ ದೇವಾಲಯ ಸಮಿತಿ ಕಾರ್ಯದರ್ಶಿ ಕಾಂತರಾಜು ಒತ್ತಾಯಿಸಿದ್ದಾರೆ. ಇದಿಷ್ಟೇ ಹೊತ್ತಿನ ಟಾಪ್ 10 ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.